ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾರಿಗೆ ಅರ್ಥ ಆಗುತ್ತೆ ಏನ್ ನಡೀತು ಅಂತ ಹೇಳಿ. ಓ, ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತಿದ್ಯಲ್ಲ, ಇದನ್ನ ನೋಡಿದ್ರೆ ನಂಗ್ ಮೈ ಉರಿಯೋದು. ಯಾರಿ ನಾಟಕ ಮಾಡ್ತಿರೋದು? ನಾನಾ? ನೀನೇ ಕಣೆ. ಅವತ್ತು ನಿನ್ ತಮ್ಮನ್ ಬರ್ತ್ಡೇ ದಿನ ನಾನ್ ಏನ್ ಹೇಳ್ಬಿಟ್ಟು ಹೋಗಿದ್ದೆ? ಏನ್ ಹೇಳಿದ್ರಿ? ನಿನ್ನ ತಮ್ಮನ ನೆರಳು ಸಹ ನನ್ ಮಗಳ ಮೇಲೆ ಬೀಳ್ಬಾರ್ದು ಅಂತ ಹೇಳಿದ್ದೋ ಇಲ್ವೋ? ಆದ್ರೂ ನೀನ್ ಪೊರ್ಕಿ ತಮ್ಮ ನನ್ನ ಮನೆಯಲ್ಲಿ, ಅದು ನನ್ನ ಮಗಳ ರೂಮಲ್ಲಿ ಇಡೀ ರಾತ್ರಿ ಇಬ್ರು ಒಟ್ಟಿಗೆ ಕಳೆದಿದ್ದಾರೆ. ಒಂದು ವಯಸ್ಸಿಗೆ ಬಂದಿರೋ ಹುಡುಗಿ ಮನೇಲಿ, ಅದು ಅವಳ ರೂಮಲ್ಲಿ ಒಟ್ಟಿಗೆ ಇರೋದು ಎಷ್ಟು ಸರಿ? ಇದೇನಾ ನಿಮ್ಮಮ್ಮ ನಿಮ್ಮನ್ನ ಬೆಳೆಸಿರೋ ಲಕ್ಷಣ? ಏ ಜಾನಕಿ, ನಿನ್ನ ಮಗಳ ರೂಮಲ್ಲಿ ಯಾವನೋ ಒಬ್ಬ ಬಂದು ಮಲ್ಕೊಂಡ್ರೆ ನೀ ಸುಮ್ಮನೆ ಇರ್ತೀಯಾ? ನೀ ಸುಮ್ಮನೆ ಇರ್ತೀಯ ಬಿಡು. ಹೇಗೋ ನಿಮ್ ಹೊಟ್ಟೆ ತುಂಬಿದ್ರೆ ಸಾಕಲ್ವಾ? ಎಷ್ಟು ಧೈರ್ಯ ಇದ್ರೆ ಇವನು ನನ್ನ ಮನೆಯಲ್ಲಿ ನನ್ನ ಮಗಳ ರೂಮಲ್ಲಿ ಮಲ್ಕೋತಾನೆ? ಅಕ್ಕ, ಅದೇನಾಯ್ತು ಅಂದ್ರೆ ರೆಡ್ ಹ್ಯಾಂಡ್ ಗೆ ಸಿಕ್ಕಾಕೊಂಡಿದ್ಯಲ್ಲೋ, ಇನ್ನು ಏನ್ ಹೇಳಿ ಮ್ಯಾನೇಜ್ ಮಾಡಕ್ ನೋಡ್ತಿದ್ಯಾ ರಾಸ್ಕಲ್? ಕಲ್ಕಿ, ಅಮ್ಮ ಹೇಳ್ತಿರೋದ್ ನಿಜಾನೇನೋ? ಏಯ್, ಮರ್ಯಾದೆ ಇಲ್ಲದೆ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ನೋಡು. ನಾನು ಹೀಗೆ ಮಾತಾಡ್ತೀನಿ, ಏನೇ ಮಾಡ್ತೀಯಾ? ಅಣ್ಣ ಸ್ವಲ್ಪ ಸುಮ್ಮನೆ ಇರು. ಎಂತ ಕಿತ್ತೋದ್ ಕುಟುಂಬ ಇರ್ಬೇಕಿದು. ಮೇಡಮ್, ನನ್ ಫ್ಯಾಮಿಲಿ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಡಿ. ಹೌದೌದು, ಭಾರಿ ಮರ್ಯಾದಸ್ತ್ರ ಮನೆ ಇದು. ನಿನ್ನ ತಮ್ಮನ್ನ ಛೂ ಬಿಟ್ಟು ನನ್ ಮಗಳನ್ನ ಬುಟ್ಟಿಗೆ ಹಾಕೊಂಡು ಇಡೀ ಆಸ್ತಿನ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಲ್ವಾ? ಅದ್ ಯಾವ್ದೇ ಕಾರಣಕ್ಕೂ ನಡೆಯಲ್ಲ. ಆಸ್ತಿ 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 ಯಾವಾಗ್ಲೂ ಇದನ್ನೇ ಹೇಳ್ತಿರ್ಬೇಡಿ. ಯಾರಿಗ್ರಿ ಬೇಕು ನಿಮ್ಮ ಆಸ್ತಿ? ಕಷ್ಟಪಟ್ಟು ದುಡ್ದು 3 ಹೊತ್ತು ಊಟ ಮಾಡ್ತೀವಿ ನಾವು. ಸಾಕು ಮುಚ್ಚೆ ಬಾಯಿ. ನೀನ್ ಹೀಗೆಲ್ಲ ಡೈಲಾಗ್ ಹೊಡೆದ ತಕ್ಷಣ ನಿನ್ ಮೇಲಿರೋ ಅಭಿಪ್ರಾಯ ಚೇಂಜ್ ಆಗತ್ತೆ ಅಂತ ಅನ್ಕೋಬೇಡ. ನಿಮ್ದೆಂತ ಕುಟುಂಬ ಅಂತ ನಿನ್ ತಮ್ಮನೇ ಪ್ರೂವ್ ಮಾಡಿದ್ನಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದೀನಿ, ನನ್ ಕುಟುಂಬದ ಬಗ್ಗೆ ಮಾತಾಡ್ಬೇಡಿ. ನಾನ್ ಹಾಗೆ ಮಾತಾಡ್ತೀನಿ ಕಣೆ. ನಿನ್ನ ತಮ್ಮನ್ನ ನನ್ನ ಮಗಳ ರೂಮಲ್ಲಿ ನೋಡ್ದಾಗ್ಲಿಂದ ನನ್ ರಕ್ತ ಕುದೀತಾ ಇದೆ. ರಾತ್ರಿ ಎಲ್ಲ ಇವಳ ರೂಮಲ್ಲಿ ಏನ್ ಮಾಡ್ತಿದ್ದ ಅಂತ ಗೊತ್ತಿಲ್ವೇ? ಅಮ್ಮ! ಏಯ್, ಬಾಯಿ ಮುಚ್ಚೆ. ವಿಘ್ನೇಶ್ ಮಾತನ್ನ ಕೇಳ್ಬಾರ್ದಾಗಿತ್ತು ನಾನು. ದರಿದ್ರ ಮನೆಯಿಂದ ಹೆಣ್ತಂದು ತಪ್ಪು ಮಾಡ್ಬಿಟ್ಟೆ ನಾನು. ಕಲ್ಕಿ, ಅವ್ರು ಹೇಳ್ತಿರೋದೆಲ್ಲ ನಿಜನಾ? ಅಕ್ಕ, ಅದು ಕಲ್ಕಿ ನಿನ್ನೆ ಕೇಳ್ತಿರೋದು. ಅವ್ರು ಹೇಳ್ತಿರೋದು ನಿಜನಾ? ಏಯ್, ಅವನನ್ನೇನೆ ಕೇಳ್ತೀಯಾ? ನಾನೇ ಹೇಳ್ತಾ ಇದ್ದೀನಲ್ಲ. ನನ್ ಮಾತ್ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ನಿನ್ ತಂಗಿ ಇದ್ದಾಳಲ್ಲ, ಈ ಅಳುಮುಂಚಿ ಗಮ್ಯ, ಅವಳನ್ನೇ ಕೇಳು. ಅಸಹ್ಯನ ಇವಳು ಅವಳ ಕಣ್ಣಾರೆ ನೋಡಿದಾಳೆ. ಕಲ್ಕಿ, ಮರ್ಯಾದೆಯಿಂದ ಸತ್ಯ ಏನು ಅಂತ ಇವಾಗ ಹೇಳ್ತೀಯೋ ಇಲ್ವೋ ನೀನು? ಅಕ್ಕ, ಅದು ರಾಧಿಕಾ, ಇವನ್ ಸುಮ್ನೆ ನಿಂತಿರೋದ್ ನೋಡಿದ್ರೆ ನಂಗೆ ಯಾಕೋ ಭಯ ಆಗ್ತಾ ಇದೆ ಕಣೆ. ಕಲ್ಕಿ, ಬಾಯ್ ಬಿಟ್ಟು ಮಾತಾಡೋ. ಕಲ್ಕಿ, ಏನ್ ಕಲ್ತರ ಸುಮ್ನೆ ನಿಂತಿದ್ಯಲ್ಲ? ಎಲ್ರು ಕೇಳ್ತಿದಾರ ತಾನೆ, ಏನಾಯ್ತು ಅಂತ ಹೇಳು. ಕಲ್ಕಿ, ಇವ್ರ ಮುಂದೆ ನನ್ ಮರ್ಯಾದೆ, ಈ ಮನೆ ಮರ್ಯಾದೆ ಕಳಿಬೇಡ. ನಾನ್ ಮತ್ತೆ ಕೇಳ್ತಾ ಇದ್ದೀನಿ, ಏನಾಯ್ತು ಅಂತ ಹೇಳು. ನೀನ್ ಹೇಳಿದ್ದೇನೆ ನಾವ್ ನಂಬ್ತೀವಿ. ಹೌದೌದು, ಇವನು ಸತ್ಯ ಹರಿಶ್ಚಂದ್ರನ್ ತುಂಡು ನೋಡು. ಕಲ್ಕಿ, ರಾತ್ರಿ ಕಾಶಿ ಅಣ್ಣ ಕಾಲ್ ಮಾಡಿದಾಗ ರಮೇಶ್ ಮನೇಲಿದ್ದೀನಿ ಅಂತ ಸುಳ್ಯಾಕ್ ಹೇಳ್ದೆ. ಏನಾಗಿದೆ ನಿನಗೆ? ನಿನ್ ಸುತ್ತ ಏನ್ ನಡೀತಿದೆ?
ಎಂತ ರಹಸ್ಯ ಏನಿದೆಯೋ ಪ್ಲೀಸ್ ಅವಮಾನ ಮಾಡ್ಬೇಡ ಕಲ್ಕಿ. ನಾನ್ ತಲೆ ತಗ್ಸೋ ಹಾಗೆ ಮಾಡ್ಬೇಡ. ಮನೆ ಮರ್ಯಾದೆ ತೆಗಿಬೇಡ. ಏನಾಯ್ತು ಅಂತ ಹೇಳು. ಆ ಡ್ಯಾನಿ ನನ್ನ ಕೊಲೆ ಮಾಡಕ್ ಬಂದಿದ್ದ. ಅದಕ್ಕೆ ನಾನು ಶಾಲಿನಿ ರೂಮಲ್ಲಿದ್ದೆ ಅಂತ ಅಕ್ಕನ್ಗೆ ಹೇಗೆ ಹೇಳಿ? ಬಾಯಿ ತೆಗೆದೇನಾರು ಹೇಳ್ತಿದ್ದಾನ ನೋಡು. ಎಂಥ ಮಾನ್ಗೆಟ್ಟೋನಿರ್ಬೋದು ನಿನ್ ತಮ್ಮ. ಕಲ್ಕಿ, ಇವಾಗ ನೀನ್ ಹೇಳ್ತೀಯೋ ಇಲ್ವೋ? ಅಕ್ಕ, ಅದು ಅದು ಯಾಕೆ ನಿಲ್ಸ್ಬಿಟ್ಟೆ? ಕೇಳ್ತಿದ್ದೀನಿ ತಾನೆ. ಏನಾಯ್ತು ಅಂತ ನಿಜ ಹೇಳು. ಯಾಕೋ ಸುಮ್ಮನೆ ನಿಂತಿದ್ಯಾ? ಶಾಲಿನಿ, ನೀನಾದ್ರೂ ಹೇಳಮ್ಮ, ನಿಮ್ಮಮ್ಮ ಹೇಳ್ತಿರೋದು ನಿಜನಾ? ಕಲ್ಕಿ ನೆನ್ನೆ ರಾತ್ರಿ ನಿನ್ ರೂಮಲ್ಲೇ ಇದ್ನಾ? ಶಾಲಿನಿ, ನಿನ್ನ ನಾನು ತಂಗಿ ತರ ನೋಡ್ತೀನಿ ಅಂತ ನಿನಗೂ ಗೊತ್ತು. ಏನ್ ನಡೀತು ಅಂತ ನೀನಾದ್ರೂ ಹೇಳು. ಕಲ್ಕಿ ನಿಜವಾಗ್ಲೂ ನಿನ್ ಜೊತೆ ಇದ್ನಾ? ನೀವಿಬ್ರು ಈ ರೀತಿ ಸುಮ್ನೆ ಇದ್ರೆ ನಿಮ್ಮಮ್ಮ ಹೇಳ್ತಿರೋದೇ ನಿಜ ಆಗಲ್ವಾ? ಏಯ್, ಏನೇ ನನ್ನ ಮಗಳನ್ನ ಹೆದರಿಸ್ತಾ ಇದೀಯಾ? ನಾನ್ ಹೇಳೋ ಮಾತಲ್ಲಿ ನಿನ್ಗೆ ನಂಬಿಕೆ ಬರ್ತಾ ಇಲ್ವಾ? ನಾನೀಗ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ನೆನ್ನೆ ರಾತ್ರಿ ಇವನು ನನ್ನ ಮಗಳ ರೂಮಲ್ಲೇ ಇದ್ದ. ಕಲ್ಕಿ, ಈಗ ಒಳ್ಳೆ ಮಾತಿಂದ ನಿಜ ಹೇಳಿದ್ರೆ ಸರಿ. ಅವ್ರು ಹೇಳ್ತಿರೋದು ನಿಜನಾ? ಹೇಳೋ. ಹೌದಕ್ಕ. ಅಯ್ಯೋ ಪಾಪಿ, ಎಂತ ಕೆಲಸ ಮಾಡಿದ್ಯಾ? ಎಂತ ಕೆಲಸ ಮಾಡಿದ್ಯಾ? ಯಾಕೋ ಮನೆಗೆ ಹೋದೆ? ಯಾಕೋ ನಾನು ಹೊಟ್ಟೆ ಉರಿಸ್ತೀಯಾ? ಯಾಕೋ ನಾನು ಹೊಟ್ಟೆ ಉರಿಸ್ತೀಯಾ? ಅತ್ತೆ, ಎಂತ ಕೆಲಸ ಮಾಡ್ಬಿಟ್ಯೋ ಕಲ್ಕಿ ನೀನು. ಬೀಗ್ತಿಯಮ್ಮ ಮೊದ್ಲೇ ಒಂದ್ಸಲ ಎಚ್ಚರಿಕೆ ಕೊಟ್ಟಿದ್ರು ತಾನೆ. ಹಾಗಿದ್ರು ಯಾಕೋ ಅವ್ರ ಮನೆಗೆ ಹೋಗಿದ್ದೆ? ಯಾಕೋ ಹೋಗಿದ್ದೆ? ಯಾಕೋ ನಾನು ಹೊಟ್ಟೆ ಉರಿಸ್ತಿದ್ಯಾ? ಹೇಳೋ ಹೇಳೋ.